ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನೊಂದು 3-4 ಟಿಪ್ಸ್ನ ತೊಗೊಂಡು ಬಂದೀನಿ. ಸೊ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಮ ಹೆಣ್ಮಕ್ಳಿಗಂತೂ. ಸೊ ಇವಾಗ ನೋಡಿ, ನಾವು ಲಟ್ಟಣಿಗೆ ಅಂತ ಹೇಳ್ತೀವಿ ಇದನ್ನು, ಓಕೆನಾ. ಸೊ ಲಟ್ಟಣಿಗೆ ನಾವು ತುಂಬ ದಿನ ಆಗಿಬಿಟ್ಟಿರುತ್ತೆ ಲಟ್ಟಣಿಗೆ ಎಲ್ಲ ನಾವು ಯೂಸ್ ಮಾಡಿ. ಅದ್ರ ಮೇಲೆ ನಾವು ತುಂಬ ದಿನ ಆದಂಗೆ ಏನಪ್ಪ ಅದು ಕಲಿಯೆಲ್ಲ ಬಿದ್ದುಬಿಟ್ಟಿರುತ್ತೆ ಫ್ರೆಂಡ್ಸ್, ಕಚ್ 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 ಅಂತ ಹೇಳಿ. ಸೊ ಅಲ್ಲಿ ನಾನು ತೋರಿಸಿದೆ ಅಲ್ವಾ ನಿಮಗೆ. ಸೊ ನಾವು ಚಪಾತಿ ಆಗಿರ್ಬೋದು, ಸೊ ಇದನ್ನೆಲ್ಲ ಹೋಳಿಗೆ ಆಗಿರ್ಬೋದು, ಸೊ ಈ ಥರ ಎಲ್ಲ ನಾವು ಮಾಡೋವಾಗ ಅದು ಅಂಟುಕೊಳ್ತಾ ಇರುತ್ತೆ, ಓಕೆನಾ. ಸೊ ಈ ಥರ ನಾವು ಆವಾಗ ನಾವು ಏನು ಮಾಡಿಬಿಡ್ತೀವಿ, ಅಷ್ಟು ಚೆನ್ನಾಗಿರೋ ಲಟ್ಟಣಿಗೆನ ಬಿಸಾಕಿ ಬೇರೆ ಇದನ್ನ ತೊಗೊಂಡ್ಬಿಡ್ತೀವಿ. ಇವತ್ತು ನಾನು ಅದರಿಂದನೇ ಯಾವ ಥರ ನಾವು ತುಂಬ ದಿನ ಬಾಳಿಕೆ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಕೆಲವೊಬ್ಬರು ರೊಟ್ಟಿ ಎಲ್ಲ ಲಟ್ಟಿಸ್ತಾ ಇರ್ತಾರೆ, ಆ್ಯಂಡ್ ನಾನಂತೂ ರೊಟ್ಟಿ ಎಲ್ಲ ಲಟ್ಟಿಸಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಕವರ್ನ ತೊಗೊಂಡಿದ್ದೀನಿ. ಕವರ್ನ ತೊಗೊಂಡು ಅದರದ್ದು ಕೆಳಗಡೆ ಮೇಲ್ಗಡೆ ಭಾಗನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಅದನ್ನು ಲಟ್ಟಣಿಗೆ ಇಟ್ಟು ಫುಲ್ ಸುತ್ತಿಬಿಡಬೇಕು, ಓಕೆನಾ. ಸುತ್ತಿ ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ರಬ್ಬರ್ ಬ್ಯಾಂಡ್ ಇದೆ. ಸೊ ರಬ್ಬರ್ ಬ್ಯಾಂಡ್ ನೀವು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ರೆ ಮುಗೀತು. ಚಪಾತಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು. ಹೋಳಿಗೆ ಅಂತೂ ತುಂಬಾ ಸೆನ್ಸಿಟಿವ್ ಅಲ್ವಾ. ಒಂದು ಸ್ವಲ್ಪ ಏನಾದರೂ ಅದಕ್ಕೆ ರಫ್ ಒಂದು ಏನಾದರೂ ತಾಗಿಬಿಟ್ರೆ ಫುಲ್ ಎಲ್ಲ ಹರಿದೋಗ್ಬಿಡುತ್ತೆ. ಸೊ ಈ ಥರ ನೀವು ಕವರ್ನ ಹಾಕಿ ಚಪಾತಿ, ರೊಟ್ಟಿ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು ಮಾಡಿದರೆ ನೀವು ಅದೇನೂ ಹರಿಯಲ್ಲ, ಓಕೆನಾ. ನಮ್ಮ ಚಪಾತಿ ಆಗಿರ್ಬೋದು, ಸೊ ಆರಾಮಾಗಿ ಮಾಡ್ಕೋಬೋದು. ಇವಾಗ ನಾವು ಬ್ರಷ್ ಎಲ್ಲ ತುಂಬಾ ಇರ್ತಾವೆ ನಮ್ಮ ಮನೇಲಿ, ಓಕೆನಾ. ನಾವು ಏನು ಮಾಡಿಬಿಡ್ತೀವಿ, ಪ್ರತಿಯೊಂದು ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು ಬ್ರಷ್ನ ನಾವು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ಸೊ ನಾವು ಇವಾಗ ನೋಡಿ 1 ಮಂತ್ ಆದಮೇಲೆ ಬ್ರಷ್ ತಂದಾಗ ಎಷ್ಟು ಕ್ಲೀನಾಗಿರುತ್ತೆ ಬ್ರಷ್. ನಾವು ಯೂಸ್ ಮಾಡ್ತಾ 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 ಅದು ತುಂಬಾ ಒಂದು ಸ್ವಲ್ಪ ಕೊಳೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ನಾವು ಏನು ಮಾಡಿಬಿಡ್ತೀವಿ, ಬ್ರಷ್ನ ಬಿಸಾಕ್ಬಿಡ್ತೀವಿ. ಸೊ ಇವಾಗ ನಾವು ಮಿನಿಮಮ್ ಒಂದು 2 ಮಂತ್ ಆದ್ರೂ ನಾವು ಬ್ರಷ್ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಹೊಸದ್ರಂತೆ ಇಟ್ಕೊಳ್ಳೋದು ಹೆಂಗಪ್ಪ ಅಂತ ಹೇಳಿದರೆ, ನಾನಿಲ್ಲಿ ಒಂದು ಸ್ವಲ್ಪ ವಿನೆಗರ್ನ ಆ್ಯಡ್ ಮಾಡಿದ್ದೀನಿ ಒಂದು ಗ್ಲಾಸ್ಗೆ, ಓಕೆನಾ. ಸೊ ವಿನೆಗರ್ನ ಹಾಕಿ ಆದಮೇಲೆ ಇಲ್ಲಿ ನಾನು ಬ್ರಷಸ್ನೆಲ್ಲ ಅದರೊಳಗೆ ಡಿಪ್ ಮಾಡ್ತಾಯಿದ್ದೀನಿ. ಸೊ ಡಿಪ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ನಾವು ಒಂದು ಸ್ವಲ್ಪ ನಾವು 1 ನಿಮಿಷದವರೆಗೂ ಈ ಥರ ಉಜ್ಜಿ ಆದಮೇಲೆ ಒಂದು 5 ನಿಮಿಷದವರೆಗೂ ನಾವು ವಿನೆಗರ್ ನೀರಲ್ಲೇ ನಾವು ಬಿಡಬೇಕು, ಉಪ್ಪು ಮತ್ತು ವಿನೆಗರ್ ಹಾಕಿ. ವಿನೆಗರ್ ಇಲ್ಲ ಅಂತ ಹೇಳಿದರೆ ಅದ್ರ ಸಬ್ಸ್ಟಿಟ್ಯೂಟ್ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು, ಓಕೆನಾ. ಲೆಮನ್ ಜ್ಯೂಸ್, ಓಕೆನಾ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಪ್ರಿಫರ್ ಮಾಡೋದು ವಿನೆಗರ್ ಅಂತಲೇ ಹೇಳ್ತೀನಿ ನಿಮಗೆ, ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತಂತ ಅಷ್ಟೇ. ಅಥವಾ ವಿನೆಗರ್ ಇಲ್ಲಪ್ಪ ಅಂತ ಹೇಳಿದಾಗ ನೀವು ನಿಂಬೆಹಣ್ಣನ್ನ ಯೂಸ್ ಮಾಡ್ಕೋಬೋದು, ಓಕೆನಾ. ಅದೊಂದು 5 ನಿಮಿಷ ಆದಮೇಲೆ ಅದನ್ನ ಸಪ್ರೇಟಾಗಿ ತೆಗೆದು ತೊಳೆದ್ಬಿಡಬೇಕು ಬ್ರಷ್ನ ಚೆನ್ನಾಗಿ ತೊಳೆದಾದ್ಮೇಲೆ ಬಿಸಿ ನೀರು ಒಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕಿ, ಸೊ ಅದು ಮುಳುಗುವಷ್ಟು ನೀರು ಹಾಕಿ, ಸೊ ಬ್ರಷಸ್ನೆಲ್ಲ ಹಾಕಿಬಿಟ್ರೆ ಚೆನ್ನಾಗಿ ನಾವು ಹೊಸದಾಗಿ ಹೆಂಗೆ ತೊಗೊಂಡು ಬಂದಿರ್ತೀವಲ್ವ, ಆಮೇಲೆ ಬ್ರಷಸ್ ಎಲ್ಲ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿರ್ತಾವಲ್ವ, ಸೊ ಅಷ್ಟು ಸಾಫ್ಟ್ ಆ್ಯಂಡ್ ಅಷ್ಟು ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಅಂದರೆ ತುಂಬಾ ಕ್ಲೀನ್ ಆಗಿಬಿಡುತ್ತೆ, ಓಕೆನಾ. ಸೊ ಇವಾಗ ನೋಡ್ತಾ ಇರ್ಬೋದು, ಈ 3 ಟಿಪ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವಾಗ ಹೋಗೋಣ 4ನೇ ಟಿಪ್ಗೆ. ಅದೇನಪ್ಪ ಅಂತ ಹೇಳಿದರೆ, ಇವಾಗ ನಮ್ಮ ಮನೆಯಲ್ಲಿ ಏನು ಕೂಡ ತರಕಾರಿ ಇರಲ್ಲ, ಓಕೆನಾ. ಸೊ ಏನು ಕೂಡ ನಮಗೆ ಪಲ್ಯ ಮಾಡೋದಕ್ಕೆ ತರಕಾರಿ ಇಲ್ಲದೇ ಇದ್ದಾಗ, ಸೊ ನಾವು ಒಂದು 2 ನಿಮಿಷನೂ ಕಮ್ಮಿ ಫ್ರೆಂಡ್ಸ್, 1 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಅದೇನಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ನಾನು 2 ಮೊಟ್ಟೆನ ತೊಗೊಂಡಿದ್ದೀನಿ, ಓಕೆನಾ. ಸೊ ನಾನು ಮೊಟ್ಟೆ ಮಸಾಲ ಆಮ್ಲೆಟ್ನ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇವಾಗ ಇಲ್ಲಿ ನಾನು 1-2 ಮೊಟ್ಟೆನ ಚೆನ್ನಾಗಿ ಅದನ್ನ ಬ್ರೇಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನಿಲ್ಲಿ ಒಂದು 3 ಮೊಟ್ಟೆನ ತೊಗೊಂಡಿದ್ದೀನಿ. ಸಾರಿ, ನನಗೆ ಅಷ್ಟೊಂದು ಲಕ್ಷ್ಯ ಇಲ್ಲ ಎಷ್ಟು ಮೊಟ್ಟೆ ಹಾಕಿದೆ ಅಂತ ಹೇಳಿ. ಸೊ ಓಕೆ, ನೀವು ಮೊಟ್ಟೆ ತಿನ್ನೋರಾಗಿದ್ದರೆ ಆಲ್ಮೋಸ್ಟ್ ಎಲ್ಲರೂ ವೆಜಿಟೇರಿಯನ್ಸ್ ಕೂಡ ಮೊಟ್ಟೆ ತಿಂತಾರೆ, ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಇಲ್ಲಿ ನಾನು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಅಂದಾಗ ಫ್ಲಫಿಯಾಗಿ ಬರುತ್ತೆ, ಓಕೆನಾ. ಇದೊಂದು ಟಿಪ್ನ ನೀವು ನೆನಪಿಟ್ಕೊಂಬಿಡಿ ಫ್ರೆಂಡ್ಸ್. ಮೊಟ್ಟೆ ನಾವು ಎಷ್ಟು ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ, ಓಕೆನಾ. ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಇವಾಗ ನಿಮಗೆ ಬೇಕಪ್ಪ ಅಂತ ಹೇಳಿದರೆ ನೀವು ಫುಲ್ ಫೈನ್ಲಿ ಆದ್ರೂ ನೀವು ಚಾಪ್ ಮಾಡ್ಕೋಬೋದು, ಬಟ್ ನಮಗೆ ಈ ಥರ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಇಷ್ಟ. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸೊ ನೋಡಿ ಹಾಕೋರಿ, ನಿಮ್ಗೆ
ಖಾರದ ಪುಡಿ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ. ಓಕೆನಾ. ಇಲ್ಲಿ ನಾನು ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಓಕೆನಾ. ಒಂದು ಸ್ವಲ್ಪ ನಾನು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಓಕೆನಾ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು. ಓಕೆನಾ. ಸೊ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದೆಲ್ಲ ನಾವು ನಮ್ಮ ಎಗ್ ಜೊತೆಗೆ ಮಿಕ್ಸ್ ಆಗಬೇಕು. ನಾವು ಹಾಕಿರೋ ಟೊಮ್ಯಾಟೊ ಆಗಿರ್ಬೋದು, ಮಸಾಲೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಸೊ ಎಲ್ಲ ಮಿಕ್ಸ್ ಆಗಬೇಕು. ಓಕೆನಾ. ಸೊ ಇವಾಗ ಒಂದು ಪ್ಯಾನ್ನ ಇಟ್ಕೊರಿ. ಒಂದು ಪ್ಯಾನ್ ಇಟ್ಕೊಂಡಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊರಿ. ಬಟ್ ಇದಕ್ಕೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ತೀರನೂ ಜಾಸ್ತಿ ಅಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದ್ದರೆ ಅದು ಏನಾಗ್ಬಿಡುತ್ತಪ್ಪ ಅಂತ ಹೇಳಿದರೆ, ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಸೊ ಈರುಳ್ಳಿ ಎಲ್ಲ ಹಾಕಿದಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲ ಅಂದ್ರೂ ಫ್ರೈ ಆಗುತ್ತೆ, ಬಟ್ ರುಚಿ ಜಾಸ್ತಿ ಕೊಡುತ್ತೆ. ಬಟ್ ನೀವು ಡಯಟ್ ಕಾನ್ಷಿಯಸ್ ಇರೋರು ಒಂದು ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕೋರಿ. ಓಕೆನಾ. ಡಯಟ್ ಫುಡ್ ಅಂತಲೂ ಹೇಳ್ಬೋದು, ಇದು ನಾರ್ಮಲ್ ಫುಡ್ಡೂ ಹೌದು. ಸೊ ಪ್ರೋಟೀನ್ ಫುಡ್ ಅಂತಲೂ ಹೇಳ್ಬೋದು. ಯಾವುದು ಪಲ್ಯ ಇಲ್ಲದಾಗ ನಮಗೆ ತುಂಬಾ ಹೊಟ್ಟೆ ಹಸಿತಿತ್ತಪ್ಪ, ಏನು ಮಾಡ್ಕೊಳ್ಳೋದಕ್ಕೆ ಆಗ್ತಿತ್ತಪ್ಪ ಅಂತ ಹೇಳಿದಾಗ, ಸೊ ಜಟ್ಪಟ್ ಅಂತ ಹೇಳಿದ್ದು ರೊಟ್ಟಿಗಾಗಿರ್ಬೋದು, ರೈಸಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಸೊ ಎಲ್ಲದಕ್ಕೂ ತುಂಬಾ ಟೇಸ್ಟಾಗಿರುತ್ತೆ. ಆ್ಯಂಡ್ ಕಾಂಬಿನೇಷನ್ ಕೂಡ ಒಳ್ಳೆ ಕಾಂಬಿನೇಷನ್ ಕೂಡ. ಓಕೆನಾ. ಸೊ ಇದನ್ನು ನಾನು ಒಂದು ಸೈಡ್ ಬೆಂದಿಸಿ ಆದಮೇಲೆ ಇದನ್ನು ನಾನು ಟರ್ನ್ ಮಾಡ್ಕೊಂಡಾದಮೇಲೆ ನೀವು ಇದಕ್ಕೆ ಬೆಣ್ಣೆ ಕೂಡ ಹಾಕಿ ನೀವು ಫ್ರೈ ಮಾಡ್ಕೋಬೋದು. ಓಕೆನಾ. ತುಪ್ಪ ಹಾಕಿ ಆದ್ರೂ ನೀವು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕಿದ್ದೀನಿ. ಸೊ ಓಕೆ, ಇದನ್ನು ಚೆನ್ನಾಗಿ ಎರಡೂ ಸೈಡ್ ಬೆನ್ಸ್ಬಿಟ್ರೆ ಬಿಸಿ ಬಿಸಿಯಾದ ಮಸಾಲ ಎಗ್ ರೆಡಿ ಆಗಿಬಿಡುತ್ತೆ. ಒಂದೇ ನಿಮಿಷದಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಟೇಸ್ಟು ಅಷ್ಟೇ, ಮಾಡೋದು ಸಿಂಪಲ್ಲು, ಅಷ್ಟೇ ರುಚಿ ಕೊಡುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ನನಗೆ. ಆ್ಯಂಡ್ ಈ ಎಲ್ಲ ಟಿಪ್ಸ್ ನಿಮಗೆ ಹೆಂಗೆ ಅನಿಸಿದ್ವು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಮತ್ತು ಯಾವ ಥರ ಎಲ್ಲ ನಿಮಗೆ ಟಿಪ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಸೊ ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ. ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನೋಡಿ, ನಮ್ಮ ಮಸಾಲ ಎಗ್ ಕೂಡ ಮಾತಾಡ್ತಾ ರೆಡಿಯಾಗಿ ಹೋಗ್ಬಿಡ್ತು. ಸೊ ಬಿಸಿ ಬಿಸಿ ಮಸಾಲ ಎಗ್ ಜೊತೆ ಬಿಸಿ ಬಿಸಿ ಚಪಾತಿ ತಿಂದರೆ ಎಷ್ಟು ಹಿತ ಅನಿಸುತ್ತೆ ಗೊತ್ತಾ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.